ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ಏನು ಡಿಸೆಂಬರ್ ತಿಂಗಳು ಅಂತ ಹೇಳಿದ್ರೆ ಸಿನಿ ಹಬ್ಬ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಫ್ಯಾನ್ಸ್ ವಾರು, ಪೈರಸಿ ಫೈಟು, ಒಂದಿಷ್ಟು ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೊಸ ವರ್ಷ ಬರ್ತಾ ಇದೆ 2025 ಕಳೆದ 26ನೇ ಸ್ವಾಗತಿಸಲಿಕ್ಕೆ ಇಡೀ ಎಲ್ಲರೂ ಕೂಡ ಸಜ್ಜಾಗಿ ನಿಂತಿರುವಂತದ್ದು. ಈ ಮಧ್ಯೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಟರು, ಜೊತೆಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂತಹ ಪ್ರಥಮ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೊದಲದಾಗಿ ಎಲ್ರಿಗೂ ನೀವು ಹೊಸ ವರ್ಷ ಶುಭಾಶಯಗಳು ಹೇಳಿದ್ರಿ. ನಾನು ವೈಕುಂಠ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತೀನಿ. ಎಲ್ರಿಗೂ ಯಾರು ಇಷ್ಟು ಬೇಗ ವೈಕುಂಠ ನೋಡ್ತಾರೆ, ಎಲ್ಲ ಆಡಿಯನ್ಸ್ ಯಾರು ಇಷ್ಟು ಬೇಗ ವೈಕುಂಠಕ್ಕೆ ಹೋಗೋದ್ ಬೇಡ, ಬಟ್ ವೈಕುಂಠದಲ್ಲಿರೋ ವಿಷ್ಣು ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಡಿಸೆಂಬರ್ ಅಲ್ಲಿ ಒಂದಷ್ಟು ಸಿನಿಮಾಗಳು ಬಂದ್ವು. ಸೊ ಬಹುತೇಕ ಸಿನಿಮಾಗಳು ಸಿನಿ ಹಬ್ಬ ಬಂತು ಬಿಡಿ. ಅಲ್ಲಿಗೆ ಪ್ರಶ್ನೆ ಬಂತು. ಪ್ರಥಮ್ ನೀವು ಬರ್ತೀನಿ ಅಂತ ಹೇಳಿದ್ರೆ ಡೆವಿಲ್ ಆಪೋಸಿಟ್ ಇಲ್ಲಿಗೆ ಶುರುವಾತು. ಒಂದೇ ಮಾತು ಹೇಳ್ತೀನಿ ಕೇಳಿ. ಡಿಸೆಂಬರ್ 5 ಅಖಂಡ ಬರುತ್ತೆ ಅಂತ ಇತ್ತು. ಅಖಂಡ ದೊಡ್ಡ ಸಿನಿಮಾ ಮೊದಲನೇ ಹಿಟ್ ಆಗಿತ್ತು, ಪೋಸ್ಟ್ ಪೋನ್ ಅದು ಒಂದ್ ವೀಕ್ ಪೋಸ್ಟ್ ಪೋನ್ ಆಯ್ತು. 11ನೇ ತಾರೀಕು ದೊಡ್ಡ ಸಿನಿಮಾ ಪ್ರಕಾಶ್ ಸರ್ ಅವರ ಮತ್ತೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ಬಂತು. ಸೊ ಈಗ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂದ್ರು. ಅದ್ರ ಜೊತೆ 19ನೇ ತಾರೀಕು ಅವತಾರ್ 3 ಅನ್ನೋದು ಬರ್ತಾ ಇದೆ. 25 ಮಾರ್ಕು ಮತ್ತು 45. ನಿಮ್ಗೆ ಎರಡು ವಿಚಾರ ಹೇಳ್ತೀನಿ, ನೋಡ್ಕೊಳ್ಳಿ. ಎಲ್ರಿಗೂ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಇದು ನಾನು ಹೇಳ್ತೀನಿ. ಡಿಸೆಂಬರ್ 25 ಸುದೀಪ್ ಸರ್ ಇದೇ ಫಸ್ಟ್ ಟೈಮ್ ಮಾಡ್ತಲ್ಲ, ಇದು ಫ್ಯಾನ್ ವಾರ್ಗೆ ಅಂತ ಎಲ್ಲರೂ ಏನ್ ದ್ವೇಷಿಸ್ತೀರಾ ಅವ್ರಿಗೆಲ್ರಿಗೂ ಒಂದ್ ಮಾತು. ಸುದೀಪ್ ಸರ್ ತಾಯಿ ಹುಟ್ಟುಹಬ್ಬ ಅಥವಾ ಅವ್ರ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಎರಡರಲ್ಲಿ ಒಂದಿದೆ. ನನ್ಗೆ ಸರಿ ನೆನಪಾಗ್ತಾ ಇಲ್ಲ ಹೇಳಲಿಕ್ಕೆ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂದ್ರೆ, ಸ್ವಾತಿ ಮುತ್ತು ಕೂಡ ಡಿಸೆಂಬರ್ 25 ರಿಲೀಸ್ ಆಗಿತ್ತು. ಉಪ್ಪಿ ಸರ್ದು ಗೋಕರ್ಣ ಆದಾಗ ಇದೇ ಸಮಯದಲ್ಲಿ ಆಗಿತ್ತು. ಜೊತೆಗೆ ಶಿವಾಜಿ ರಿಲೀಸ್ ಸಮಯದಲ್ಲಿ ನಂಬರ್ 73 ಶಾಂತಿನಿವಾಸ ಆಗಿತ್ತು. ಅದು ಅವ್ರಿಗೆ ಒಂದು ಹಾರ್ಟ್ಗೆ ಪರ್ಸನಲಿ ಕನೆಕ್ಟ್ ಆಗೋ, ಅದಕ್ಕೋಸ್ಕರ ಅವ್ರು ಮಾಡಿದಾರೆ ಅಷ್ಟೇ. ಸೊ ಇದನ್ನ ಫ್ಯಾನ್ ವಾರ್ ಅಂತ ತಿರ್ಗಿಸ್ಬೇಡಿ. ನನಗೆ ಇವತ್ತು ಇಲ್ಲಿ ಏನಿದೆ ಅಂದ್ರೆ, ಬಿಕಾಸ್ ಆಫ್ ಶಿವರಾಜ್ ಕುಮಾರ್ ಸರ್ ಅಂಡ್ ಸುದೀಪ್ ಸರ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಮೇಲೆ ನಂಗೆ ಯಾಕೆ ವಿಶೇಷವಾದ ಪ್ರೀತಿ ಅಕ್ಕರೆ 45 ಅಂಡ್ ಮಾರ್ಕ್ ಎರಡರ ಬಗ್ಗೆ ಅಂದ್ರೆ, ನಾನ್ ಫಿನಾಲಲ್ಲಿ ಇದ್ದಾಗ ಶಿವಣ್ಣ ಹೆಲ್ಪ್ ಮಾಡಿದ್ರು. ನಾನು ಪ್ರಥಮ್ ನಿಂಗೆ ಖಂಡಿಸ್ತಾರೆ, ನಾನು ಪ್ರೀತಿಸ್ತಾ ಇರ್ತೇನಪ್ಪ, ಎಲ್ಲರೂ ನಾನು ನಿಂಗೆ ಓಟ್ ಮಾಡಿ, ನಾನು ನಿಂಗೆ ಓಟ್ ಮಾಡ್ತೀನಿ ಕಣು ಅಂತ ಶಿವಣ್ಣ ಹೇಳಿದ್ರು. ಜನ ಕನ್ನಡಿಗರ ಆಶೀರ್ವಾದ ಮಾಡ್ರು. ಅದಕ್ಕೊಂದು ಅವಕಾಶ ದೊಡ್ಡ ಮಟ್ಟದಲ್ಲಿ ಶಿವಣ್ಣ ಮಾಡ್ರು ಅನ್ನೋ ಗ್ರಾಟಿಟ್ಯೂಡ್ ನಾ ಇಟ್ಕೊಂಡಿದ್ದೀನಿ ಅಷ್ಟೇ. ಸುದೀಪ್ ಸರ್ ಬಗ್ಗೆ ಯಾಕೆ ನಂಗೆ ಪ್ರೀತಿ ಅಂದ್ರೆ, ಯಾವ್ದೋ ಒಂದು ವೀಕು ಪ್ರಥಮ್ ನೀ ಇರ್ಬೇಡಪ್ಪ ಬಿಗ್ ಬಾಸ್ ಅಂತ ಅವ್ರು ಹಠ ಮಾಡಿದ್ರೆ, ನಾನು ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ, ಫನ್ ಮಾಡ್ತಾ ಇದ್ದೆ, ತರ್ಲೆ ಮಾಡ್ತಾ ಇದ್ದೆ, ಅದೆಲ್ಲ ನೋಡ್ಬಿಟ್ಟು ಯಾವ್ದೋ ಹಂಗನ್ಲೇ ಇಲ್ಲ ಅವರು. ಹಂಗಂದಿ ನಾನು ಕಂಟಿನ್ಯೂ ಮಾಡಕ್ಕೆ ಆಗ್ತಿಲ್ಲ. ಸೊ ಅವ್ರು ಯಾವತ್ತು ಯಾವುದೇ ಕಂಟೆಸ್ಟೆಂಟ್ಸ್ ಬಗ್ಗೆ ಹಾಗೆ ದ್ವೇಷ ಇಟ್ಕೊಳ್ಳೋದು ಅಥವಾ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಲ್ಲಿ ಅವ್ರು ತೇಜೋದೆ ಮಾಡ್ತಾರೆ. ಯಾಕೆ ಮಾಡ್ತಿರೋ ಗೊತ್ತಿಲ್ಲಪ್ಪ. ಆ ವ್ಯಕ್ತಿ ಸೀರಿಯಸ್ಲಿ ಹಂಗಿಲ್ಲ. ಐ ನೋ ಹಿಮ್ ಪರ್ಸನಲಿ. ನಾನೊಂದ್ 2 ಸಲ ಇದಾದ್ಮೇಲೆ ಕೂಡ 1-2 ಭೇಟಿ ಆದೆ. ನಾನು ಏನು ಅಂತ ತಿಳ್ಕೊಂಡು, ಬಟ್ ಒಬ್ಬ ಅವರು ಆಂಗರ್ನ ಮ್ಯಾನೇಜ್ಮೆಂಟ್ ಇರ್ಬೋದು, ಕೋಪ ಇದೆಲ್ಲವೂ ಅಂಡ್ ಬಹಳ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈ ಸಮಯದಲ್ಲಿ ಫ್ಯಾನ್ಸ್ ವಾರ್ ಬೇಡ. ಅಂಡ್ ಪ್ರಕಾಶ್ ಅವ್ರು ಕೂಡ, ನಿಮ್ಗೆ ಪ್ರಕಾಶ್ ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳಿ. ಅವ್ರು ಯಾರು ಅಂದ್ರೆ, ನೀವೆಲ್ಲ ಡೆವಿಲ್ ಸಿನಿಮಾ ದ್ವೇಷಿಸ್ತೀರಾ, ಯಾರ್ಯಾರು ನೆಗೆಟಿವ್, ಅವ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರಕಾಶ್ ಅವ್ರು ಯಾರ ಮಗ ಗೊತ್ತಾ ಸರ್? ಜೈರಾಮ್ ಅವ್ರ ಮಗ. ಅವ್ರು ಯಾರು ಗೊತ್ತಾ? ಅವರು ನೀವೆಲ್ಲ ಶಂಕರ್ ನಾಗ್ ಸರ್ನ ಹೆಮ್ಮೆ ಪಡ್ತೀರಾ ಗೊತ್ತಾ? ಆಟೋ ರಾಜ ಅಂತ. ಆಟೋ ರಾಜ ಸಿನಿಮಾ ಪ್ರೊಡ್ಯೂಸರ್ ಮಗ ರೀ ಅವರು. ಶಂಕರ್ ನಾಗನ್ ಎಮೋಷನ್ ನಿಮ್ಗವರು ಅಂತ ಪ್ರೊಡ್ಯೂಸರ್ ಮಗ ಸಿನಿಮಾ ಮಾಡಿದ್ದಾರೆ. ಅವನ್ನ ಗೆಲ್ಲಿಸ್ಬೇಕದು. ಓಕೆ, ಒಬ್ಬ ವಿಲನ್ ಮಗ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಹೀರೋ ಆಗಿದ್ದಾರೆ. ಮಾಡ್ಲಿ, ನನಗೇನಿಲ್ಲ. ನನಗೆ ಬೇಜಾರಾದಾಗ ನಾನು ಧ್ವನಿ ಎತ್ತಿದ್ದೆ ಅಷ್ಟೇ. ನಂಗೆ ನೋವಾಗಿತ್ತು. ನನಗೆ ಈಗ ಯಾರೋ ನೋಡಿ, ನನಗೆ ಸಾಕು ಅನ್ಸ್ತು ಸಿನಿಮಾ. ಯಾರೋ ಹೇಳಿದಕ್ಕೆ ನಾನು ಬಿಡ್ತಾ ಇದ್ದೀನಿ ಅಂತಲ್ಲ. ನೋಡಿ, ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಗೆದ್ದೆ. ಅಕ್ಕ ಸಮ್ಮೇಳನ ಅತಿ ದೊಡ್ಡ ಗೌರವ ಅಮೆರಿಕಾದಲ್ಲಿ ಹೋದೆ. ಚಿತ್ತಾರ, ಚಿತ್ರಸಂತೆ ಎಲ್ಲದಕ್ಕೂ ನಾಮಿನೇಷನ್ ಆಯ್ತು. ನನ್ನ ಸಿನಿಮಾ ಪಡ್ಕೊಂಡೆ. ಪ್ರಜಾವಾಣಿ ಅವಾರ್ಡ್ಸ್ಗೆ ನಮ್ಮ ಸಿನಿಮಾ ಕೊರಿಯೋಗ್ರಫರ್ ನಾಮಿನೇಷನ್ ಆಯ್ತು, ಪಡ್ಕೊಂಡೆ. ಬಹಳ ದೊಡ್ಡ ಅಂದ್ರೆ ಗೌರವಗಳೆಲ್ಲ ಗೌರವಗಳು ಅಟ್ಲೀಸ್ಟ್ ನಮ್ಗೆ ಸಿನಿಮಾಗೆ ಸಿಕ್ತು. ಹೀರೋ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡ್ರೆ 6 ಸಿನಿಮಾ ಹೀರೋ ಅದೇ ಮಾಡೋದೆಲ್ಲವೂ ಕಲರ್ಸ್ ತಗೊಳ್ತು. ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, 2 ಸೈಡ್ ಏರ್ಸ್ಕೊಂಡೆ. ಒಂದು ಸಿನಿಮಾ ಪ್ರೊಡಕ್ಷನ್ ಹಠ ಭಯಂಕರ ಇತ್ತು. ಅದೇ ಇನ್ನೆಷ್ಟು ಆಸೆ ಪಡ್ಲಿ ಸರ್. ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾ ಇರ್ತಕ್ಕಂಥದ್ದು ಒಂದಷ್ಟು ಏನು ಡಿಸೆಂಬರ್ ತಿಂಗಳು ಅಂತ ಹೇಳಿದ್ರೆ ಸಿನಿ ಹಬ್ಬ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಒಂದಿಷ್ಟು ಫ್ಯಾನ್ಸ್ ವಾರು, ಪೈರಸಿ ಫೈಟು, ಒಂದಿಷ್ಟು ಈ ರೀತಿಯ ಚರ್ಚೆಗಳು ನಡೀತಾ ಇದೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಏನು ಹೊಸ ವರ್ಷ ಬರ್ತಾ ಇದೆ 2025 ಕಳೆದ 26ನೇ ಸ್ವಾಗತಿಸಲಿಕ್ಕೆ ಇಡೀ ಎಲ್ಲರೂ ಕೂಡ ಸಜ್ಜಾಗಿ ನಿಂತಿರುವಂತದ್ದು. ಈ ಮಧ್ಯೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಖ್ಯಾತ ನಟರು, ಜೊತೆಗೆ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿಯಾಗಿರ್ತಕ್ಕಂತಹ ಪ್ರಥಮ್ ಅವರಿದ್ದಾರೆ. ಸರ್ ನಮಸ್ಕಾರ. ಮೊದಲದಾಗಿ ಎಲ್ರಿಗೂ ನೀವು ಹೊಸ ವರ್ಷ ಶುಭಾಶಯಗಳು ಹೇಳಿದ್ರಿ. ನಾನು ವೈಕುಂಠ ಏಕಾದಶಿಯ ಶುಭಾಶಯಗಳು ಅಂತ ಹೇಳ್ತೀನಿ. ಎಲ್ರಿಗೂ ಯಾರು ಇಷ್ಟು ಬೇಗ ನೋಡ್ತಾರೆ, ಎಲ್ಲ ಆಡಿಯನ್ಸ್ ಯಾರು ಇಷ್ಟು ಬೇಗ ವೈಕುಂಠಕ್ಕೆ ಹೋಗೋದ್ ಬೇಡ, ಬಟ್ ವೈಕುಂಠದಲ್ಲಿರೋ ವಿಷ್ಣು ನಿಮ್ಮೆಲ್ರಿಗೂ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಡಿಸೆಂಬರ್ ಅಲ್ಲಿ ಒಂದಷ್ಟು ಸಿನಿಮಾಗಳು ಬಂದ್ವು. ಸೊ ಬಹುತೇಕ ಸಿನಿಮಾಗಳು ಸಿನಿ ಹಬ್ಬ ಬಂತು ಬಿಡಿ. ಅಲ್ಲಿಗೆ ಪ್ರಶ್ನೆ ಬಂತು. ಪ್ರಥಮ್ ನೀವು ಬರ್ತೀನಿ ಅಂತ ಹೇಳಿದ್ರೆ ಡೆವಿಲ್ ಆಪೋಸಿಟ್ ಇಲ್ಲಿಗೆ ಶುರುವಾತು. ಒಂದೇ ಮಾತು ಹೇಳ್ತೀನಿ ಕೇಳಿ. ಡಿಸೆಂಬರ್ 5 ಅಖಂಡ ಬರುತ್ತೆ ಅಂತ ಇತ್ತು. ಅಖಂಡ ದೊಡ್ಡ ಸಿನಿಮಾ ಮೊದಲನೇ ಹಿಟ್ ಆಗಿತ್ತು, ಪೋಸ್ಟ್ ಪೋನ್ ಅದು ಒಂದ್ ವೀಕ್ ಪೋಸ್ಟ್ ಪೋನ್ ಆಯ್ತು. 11ನೇ ತಾರೀಕು ದೊಡ್ಡ ಸಿನಿಮಾ ಪ್ರಕಾಶ್ ಸರ್ ಅವರ ಮತ್ತೆ ದರ್ಶನ್ ಸರ್ ಅವರ ಡೆವಿಲ್ ಸಿನಿಮಾ ಬಂತು. ಸೊ ಈಗ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂದ್ರು. ಅದ್ರ ಜೊತೆ 19ನೇ ತಾರೀಕು ಅವತಾರ್ 3 ಅನ್ನೋದು ಬರ್ತಾ ಇದೆ. 25 ಮಾರ್ಕು ಮತ್ತು 45.
ನಿಮ್ಗೆ 2 ವಿಚಾರ ಹೇಳ್ತೀನಿ ನೋಡ್ಕೊಳ್ಳಿ. ಎಲ್ರಿಗೂ ಎಷ್ಟೋ ಜನಕ್ಕೆ ಈ ವಿಷಯ ಗೊತ್ತಿಲ್ಲ, ಇದು ನಾನು ಹೇಳ್ತೀನಿ. ಡಿಸೆಂಬರ್ 25 ಸುದೀಪ್ ಸರ್ ಇದೇ ಫಸ್ಟ್ ಟೈಮ್ ಮಾಡ್ತಲ್ಲ, ಇದು ಫ್ಯಾನ್ ವಾರ್ಗೆ ಅಂತ ಎಲ್ಲರೂ ಏನ್ ದ್ವೇಷಿಸ್ತೀರಾ ಅವ್ರಿಗೆಲ್ರಿಗೂ ಒಂದ್ ಮಾತು, ಸುದೀಪ್ ಸರ್ ತಾಯಿ ಹುಟ್ಟುಹಬ್ಬ ಅಥವಾ ಅವ್ರ ಅಪ್ಪ ಅಮ್ಮನ ವೆಡ್ಡಿಂಗ್ ಆನಿವರ್ಸರಿ ಎರಡರಲ್ಲಿ ಒಂದಿದೆ. ನನ್ಗೆ ಸರಿ ನೆನಪಾಗ್ತಾ ಇಲ್ಲ ಹೇಳಲಿಕ್ಕೆ, ಯಾಕೆ ಈ ಮಾತು ಹೇಳ್ತಾ ಇದೀನಿ. ಸ್ವಾತಿ ಮುತ್ತು ಕೂಡ ಡಿಸೆಂಬರ್ 25 ರಿಲೀಸ್ ಆಗಿತ್ತು. ಉಪ್ಪಿ ಸರ್ದು ಗೋಕರ್ಣ ಆದಾಗ ಇದೇ ಸಮಯದಲ್ಲಿ ಆಗಿತ್ತು. ಜೊತೆಗೆ ಶಿವಾಜಿ ರಿಲೀಸ್ ಸಮಯದಲ್ಲಿ ನಂಬರ್ 73 ಶಾಂತಿನಿವಾಸ ಆಗಿತ್ತು. ಅದು ಅವ್ರಿಗೆ ಒಂದು ಹಾರ್ಟ್ ಗೆ ಪರ್ಸನಲಿ ಕನೆಕ್ಟ್ ಆಗೋ, ಅದಕ್ಕೋಸ್ಕರ ಅವ್ರು ಮಾಡಿದಾರೆ ಅಷ್ಟೇ. ಸೊ ಇದನ್ನ ಫ್ಯಾನ್ ವಾರ್ ಅಂತ ತಿರುಗಿಸ್ಬೇಡಿ. ನನಗೆ ಇವತ್ತು ಇಲ್ಲಿ ಏನಿದೆ ಅಂದ್ರೆ ಬಿಕಾಸ್ ಆಫ್ ಶಿವರಾಜ್ ಕುಮಾರ್ ಸರ್ ಅಂಡ್ ಸುದೀಪ್ ಸರ್ ಮತ್ತೆ ಶಿವರಾಜ್ ಕುಮಾರ್ ಸರ್ ಮೇಲೆ ನಂಗೆ ಯಾಕೆ ವಿಶೇಷವಾದ ಪ್ರೀತಿ ಅಕ್ಕರೆ 45 ಅಂಡ್ ಮಾರ್ಕ್ ಎರಡರ ಬಗ್ಗೆ ಅಂದ್ರೆ, ನಾನ್ ಫಿನಾಲಲ್ಲಿ ಇದ್ದಾಗ ಶಿವಣ್ಣ ಹೆಲ್ಪ್ ಮಾಡಿದ್ರು. ನಾನು ಪ್ರಥಮ್ ನಿಂಗೆ ಖಂಡಿಸ್ತಾರೆ, ನಾನು ಪ್ರೀತಿಸ್ತಾ ಇರ್ತೇನಪ್ಪ, ಎಲ್ಲರೂ ನಾನು ನಿಂಗೆ ಓಟ್ ಮಾಡಿ, ನಾನು ನಿಂಗೆ ಓಟ್ ಮಾಡ್ತೀನಿ ಕಣೋ ಅಂತ ಶಿವಣ್ಣ ಹೇಳಿದ್ರು. ಜನ ಕನ್ನಡಿಗರ ಆಶೀರ್ವಾದ ಮಾಡ್ರು, ಅದಕ್ಕೊಂದು ಅವಕಾಶ ದೊಡ್ಡ ಮಟ್ಟದಲ್ಲಿ ಶಿವಣ್ಣ ಮಾಡ್ರು ಅನ್ನೋ ಗ್ರಾಟಿಟ್ಯೂಡ್ ನ ಇಟ್ಕೊಂಡಿದ್ದೀನಿ ಅಷ್ಟೇ. ಸುದೀಪ್ ಸರ್ ಬಗ್ಗೆ ಯಾಕೆ ನಂಗೆ ಪ್ರೀತಿ ಅಂದ್ರೆ, ಯಾವ್ದೋ ಒಂದು ವೀಕು ಪ್ರಥಮ್ ನೀ ಇರ್ಬೇಡಪ್ಪ ಬಿಗ್ ಬಾಸ್ ಅಂತ ಅವ್ರು ಹಠ ಮಾಡಿದ್ರೆ, ನಾನು ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ, ಫನ್ ಮಾಡ್ತಾ ಇದ್ದೆ, ತರ್ಲೆ ಮಾಡ್ತಾ ಇದ್ದೆ, ಅದೆಲ್ಲ ನೋಡ್ಬಿಟ್ಟು ಯಾವ್ದೋ ಹಂಗನ್ಲೇ ಇಲ್ಲ ಅವರು. ಹಂಗಂತ ನಾನು ಕಂಟಿನ್ಯೂ ಮಾಡಕ್ಕೆ ಆಗ್ತಿಲ್ಲ. ಸೊ ಅವ್ರು ಯಾವತ್ತು ಯಾವುದೇ ಕಂಟೆಸ್ಟೆಂಟ್ಸ್ ಬಗ್ಗೆ ಹಾಗೆ ದ್ವೇಷ ಇಟ್ಕೊಳ್ಳೋದು ಅಥವಾ ಇಲ್ಲೆಲ್ಲ ಸೋಷಿಯಲ್ ಮೀಡಿಯಾಲ್ ಅವ್ರು ತೇಜೋದೆ ಮಾಡ್ತಾರೆ, ಯಾಕೆ ಮಾಡ್ತಿರೋ ಗೊತ್ತಿಲ್ಲಪ್ಪ. ಆ ವ್ಯಕ್ತಿ ಸೀರಿಯಸ್ಲಿ ಹಂಗಿಲ್ಲ. ಐ ನೋ ಹಿಮ್ ಪರ್ಸನಲಿ. ನಾನೊಂದ್ 2 ಸಲ ಇದಾದ್ಮೇಲೆ ಕೂಡ 1-2 ಭೇಟಿ ಆದೆ. ನಾನು ಏನು ಅಂತ ತಿಳ್ಕೊಂಡು, ಬಟ್ ಅವರು ಆಂಗರ್ ನ ಮ್ಯಾನೇಜ್ಮೆಂಟ್ ಇರ್ಬೋದು, ಕೋಪ ಇದೆಲ್ಲವೂ ಅಂಡ್ ಬಹಳ ಕಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ. ಅವರು ದೊಡ್ಡ ಸಿನಿಮಾ ಮಾಡಿದ್ದಾರೆ. ಈ ಸಮಯದಲ್ಲಿ ಫ್ಯಾನ್ಸ್ ವಾರ್ ಬೇಡ. ಅಂಡ್ ಪ್ರಕಾಶ್ ಅವ್ರು ಕೂಡ, ನಿಮ್ಗೆ ಪ್ರಕಾಶ್ ಅವ್ರ ಬಗ್ಗೆ ಒಂದು ತಿಳ್ಕೊಳ್ಳಿ. ಅವ್ರು ಯಾರು ಅಂದ್ರೆ, ನೀವೆಲ್ಲ ಡೆವಿಲ್ ಸಿನಿಮಾ ದ್ವೇಷಿಸ್ತೀರಾ, ಯಾರ್ಯಾರು ನೆಗೆಟಿವ್, ಅವ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಪ್ರಕಾಶ್ ಅವ್ರು ಯಾರ ಮಗ ಗೊತ್ತಾ ಸರ್? ಜಯರಾಮ್ ಅವ್ರ ಮಗ. ಅವ್ರು ಯಾರು ಗೊತ್ತಾ? ಅವರು ನೀವೆಲ್ಲ ಶಂಕರ್ ನಾಗ್ ಸರ್ನ ಹೆಮ್ಮೆ ಪಡ್ತೀರಾ ಗೊತ್ತಾ? ಆಟೋ ರಾಜ ಅಂತ. ಆಟೋ ರಾಜ ಸಿನಿಮಾ ಪ್ರೊಡ್ಯೂಸರ್ ಮಗ ರೀ ಅವರು. ಶಂಕರ್ ನಾಗನ್ ಎಮೋಷನ್ ನಿಮ್ಗವರು ಅಂತ ಪ್ರೊಡ್ಯೂಸರ್ ಮಗ ಸಿನಿಮಾ ಮಾಡಿದ್ದಾರೆ. ಅವನ ಗೆಲ್ಲಿಸ್ಬೇಕದು. ಓಕೆ, ಒಬ್ಬ ವಿಲನ್ ಮಗ ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಹೀರೋ ಆಗಿದ್ರೆ ಮಾಡ್ಲಿ, ನನಗೇನಿಲ್ಲ. ನನಗೆ ಬೇಜಾರಾದಾಗ ನಾನು ಧ್ವನಿ ಎತ್ತಿದ್ದೆ ಅಷ್ಟೇ. ನಂಗೆ ನೋವಾಗಿತ್ತು. ನನಗೆ ಈಗ ಯಾರೋ ನೋಡಿ, ನನಗೆ ಸಾಕು ಅನ್ಸ್ತು ಸಿನಿಮಾ. ಯಾರೋ ಹೇಳಿದ್ದಕ್ಕೆ ನಾನು ಬಿಡ್ತಾ ಇದ್ದೀನಿ ಅಂತಲ್ಲ. ನೋಡಿ, ದಕ್ಷಿಣ ಭಾರತದ ಅತಿ ದೊಡ್ಡ ಶೋ ಗೆದ್ದೆ. ಅಕ್ಕ ಸಮ್ಮೇಳನ ಅತಿ ದೊಡ್ಡ ಗೌರವ ಅಮೆರಿಕಾದಲ್ಲಿ ಹೋದೆ. ಚಿತ್ತಾರ, ಚಿತ್ರಸಂತೆ ಎಲ್ಲದಕ್ಕೂ ನಾಮಿನೇಷನ್ ಆಯ್ತು, ನನ್ನ ಸಿನಿಮಾ ಪಡ್ಕೊಂಡೆ. ಪ್ರಜಾವಾಣಿ ಅವಾರ್ಡ್ಸ್ಗೆ ನಮ್ಮ ಸಿನಿಮಾ ಕೊರಿಯೋಗ್ರಾಫರ್ ನಾಮಿನೇಷನ್ ಆಯ್ತು, ಪಡ್ಕೊಂಡೆ. ಬಹಳ ದೊಡ್ಡ ಅಂದ್ರೆ ಗೌರವಗಳೆಲ್ಲ ಗೌರವಗಳು ಅಟ್ಲೀಸ್ಟ್ ನಮ್ಗೆ ಸಿನಿಮಾಗೆ ಸಿಕ್ತು. ಹೀರೋ ಆಗ್ಬೇಕು ಅಂತ ಯಾವತ್ತೂ ಅನ್ಕೊಂಡ್ರೆ 6 ಸಿನಿಮಾ ಹೀರೋ ಅದೇ ಮಾಡೋದೆಲ್ಲವೂ ಕಲರ್ಸ್ ತಗೊಳ್ತು. ಡೈರೆಕ್ಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ, 2 ಸೈಡ್ ಏರ್ಸ್ಕೊಂಡೆ. ಒಂದು ಸಿನಿಮಾ ಪ್ರೊಡಕ್ಷನ್ ಅಟ ಭಯಂಕರ ಇತ್ತು, ಅದೇ ಇನ್ನೆಷ್ಟು ಆಸೆ ಪಡ್ಲಿ ಸರ್.